ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಗವಾನ್ ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸುವ ದಿನವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ದ್ವಾಪರಯುಗದಲ್ಲಿ ಇಂದಿನಿಂದ ಸುಮಾರು 5000 ವರ್ಷಗಳ ಹಿಂದೆ ಮಥುರಾ ನಗರದಲ್ಲಿ ವಸುದೇವ ಮತ್ತು ದೇವಕಿಯವರ ಪುತ್ರನಾಗಿ ಶ್ರೀಕೃಷ್ಣನು ಜನಿಸಿದರು. ಈ ಘಟನೆಯ ವಿವರಣೆ ಭಾಗವತ ಪುರಾಣ, ಮಹಾಭಾರತ ಮತ್ತು ಅನೇಕ ಪುರಾತನ ಗ್ರಂಥಗಳಲ್ಲಿ ದೊರೆಯುತ್ತದೆ. ಈ ಜನನದ ಹಿಂದಿನ ಕಥೆ ಕ್ರೂರನಾದ ಮಥುರಾ ರಾಜ ಕಂಸನಿಂದ ಆರಂಭವಾಗುತ್ತದೆ. ದೇವಕಿಯ 8ನೇ ಪುತ್ರನು ತನ್ನ ಸಾವಿಗೆ ಕಾರಣವಾಗುವನೆಂದು ಭವಿಷ್ಯವಾಣಿಯಾಗಿತ್ತು. ಇದರಿಂದ ಭಯಗೊಂಡ ಕಂಸನು ದೇವಕಿಯ ಮತ್ತು ವಸುದೇವನನ್ನು ಕಾರಾಗೃಹದಲ್ಲಿ ಬಂಧಿಸಿ ಜನಿಸಿದ ಪ್ರತಿಯೊಂದು ಮಗುವನ್ನು ಕೊಂದು ಹಾಕುತ್ತಿದ್ದನು. 7ನೇ ಮಗುವಿನ ಬಳಿಕ ದೇವಕಿಯ ಗರ್ಭದಲ್ಲಿ 8ನೇ ಮಗು ಬೆಳೆದಾಗ ದೈವಾನುಗ್ರಹದಿಂದ ಅದ್ಭುತ ಘಟನೆಗಳು ಸಂಭವಿಸಿದವು. ಭಾದ್ರಪದ ಮಾಸದ ಕೃಷ್ಣಪಕ್ಷದ ಅಷ್ಟಮಿಯ ರಾತ್ರಿ ಮಳೆಗಾಲದ ಗಾಳಿಮಳೆ ಮಧ್ಯೆ ಕಾರಾಗೃಹದ ಕಪಾಟುಗಳು ಸ್ವಯಂ ತೆರೆಯಲ್ಪಟ್ಟವು, ಕಾವಲುಗಾರರು ನಿದ್ರಿಸಿದರು ಮತ್ತು ವಸುದೇವನ ಕೈಕಾಲಿನ ಸಂಕೋಲೆಗಳು ತಾನೇ ಬಿದ್ದವು. ವಸುದೇವನು ಶಿಶು ಕೃಷ್ಣನನ್ನು ಟೋಕರಿಯಲ್ಲಿ ಇಟ್ಟು ಉಕ್ಕಿ ಹರಿಯುತ್ತಿದ್ದ ಯಮುನಾ ನದಿಯನ್ನು ದಾಟಿ ಗೋಕುಲದ ನಂದ ಯಶೋದೆಯ ಮನೆಗೆ ಕರೆದು ಹೋದನು. ಅಲ್ಲಿ ಕೃಷ್ಣನನ್ನು ಬಿಟ್ಟು ಅವರ ಮಗಳನ್ನು ಕಾರಾಗೃಹಕ್ಕೆ ಕರೆತಂದನು. ಕಂಸನು ಆ ಮಗಳನ್ನು ಕೊಲ್ಲಲು ಯತ್ನಿಸಿದಾಗ ಆಕೆ ಯೋಗಮಾಯಾ ದೇವಿಯಾಗಿ ರೂಪಾಂತರಗೊಂಡು ಕಂಸನಿಗೆ ಅವನ ನಾಶದ ಎಚ್ಚರಿಕೆಯನ್ನು ನೀಡಿದಳು. ಗೋಕುಲ ಮತ್ತು ವೃಂದಾವನದಲ್ಲಿ ಕೃಷ್ಣನು ಬಾಲ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನೆರವೇರಿಸಿದನು. ಪುತನ, ಶಕಟಾಸುರ, ತ್ರಿಣಾವರ್ತ ಮುಂತಾದ ಅಸುರರನ್ನು ಸಂಹರಿಸಿದನು. ಇಂದ್ರನ ಅಹಂಕಾರವನ್ನು ಮುರಿಯಲು ಗೋವರ್ಧನ ಪರ್ವತವನ್ನು ಎತ್ತಿದನು. ತನ್ನ ಬಾಸುರಿಯ ನಾದದಿಂದ ಗೋಪಿಯರ ಹೃದಯಗಳನ್ನು ಮೋಹಿಸಿದನು. ಯೌವನಕ್ಕೆ ಬಂದ ನಂತರ ಕೃಷ್ಣನು ಮಥುರಾಕ್ಕೆ ತೆರಳಿ ಕಂಸನನ್ನು ಸಂಹರಿಸಿ ಉಗ್ರಸೇನನನ್ನು ರಾಜಗಾದಿಗೆ ಆರೋಹಿಸಿದನು. ಬಳಿಕ ಯಾದವ ವಂಶದ ಜನರನ್ನು ಕರೆದೊಯ್ದು ಸಮುದ್ರ ತೀರದ ದ್ವಾರಕ. ಶ್ರೀಕೃಷ್ಣನು ಪಾಂಡವರ ಮಿತ್ರನಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿದ್ದು ಅಮರವಾದ ಭಗವದ್ಗೀತೆಯ ಉಪದೇಶವನ್ನು ನೀಡಿದನು. ಯದಾ ಯದಾ ಹಿ ಧರ್ಮಸ್ಯ ಎಂದು ಪ್ರಾರಂಭವಾಗುವ ಶ್ಲೋಕದಲ್ಲಿ ಧರ್ಮಪಾಲನೆಯ ಅವಶ್ಯಕತೆಯನ್ನು ಸಾರಿದನು. ಜನ್ಮಾಷ್ಟಮಿ ಹಬ್ಬವು ಕೇವಲ ಕೃಷ್ಣನ ಜನ್ಮವನ್ನು ಮಾತ್ರವಲ್ಲ, ಅವನು ಪ್ರತಿನಿಧಿಸುವ ಧರ್ಮ, ನೀತಿ, ಪ್ರೀತಿ ಮತ್ತು ಜ್ಞಾನದ ಜಯವನ್ನು ಆಚರಿಸುತ್ತದೆ. ಶತಮಾನಗಳಿಂದ ಈ ಹಬ್ಬವನ್ನು ಭಾರತದೆಲ್ಲೆಡೆ ವೈವಿಧ್ಯಮಯ ರೀತಿಯಲ್ಲಿ ಆಚರಿಸಲಾಗುತ್ತಿದೆ. ಮಥುರಾ ಮತ್ತು ವೃಂದಾವನದಲ್ಲಿ ಭಕ್ತಿಗಾಯನ, ರಂಗೋಲಿ ಮತ್ತು ಕೃಷ್ಣಲೀಲೆ ನಾಟಕಗಳ ಮೂಲಕ ಹಲವು ದಿನಗಳ ಉತ್ಸವ ನಡೆಯುತ್ತದೆ. ಮಹಾರಾಷ್ಟ್ರದಲ್ಲಿ ದಹಿ ಹಂಡಿ ಸ್ಪರ್ಧೆಗಳು ಪ್ರಸಿದ್ಧ. ಅಲ್ಲಿ ಯುವಕರು ಮಾನವ ಪಿರಮಿಡ್ ರಚಿಸಿ ಮೊಸರು ಕುಂಡವನ್ನು ಒಡೆಯುತ್ತಾರೆ. ಭಾರತದಲ್ಲಿ ಮನೆಗಳ ಮುಂದೆ ಕೊಲಂ ಹಾಕಿ ಹಸಿರು ಎಲೆಗಳಿಂದ ಅಲಂಕರಿಸಿ ಪುಟ್ಟ ಕಾಲಚಿಹ್ನೆಗಳನ್ನು ಬರೆದು ಕೃಷ್ಣ ಮನೆಗೆ ಬಂದಿರುವ ಸಂಕೇತ ನೀಡುತ್ತಾರೆ. ಇಂದಿಗೂ ವಿಶ್ವದಾದ್ಯಂತ ಕೋಟ್ಯಾಂತರ ಭಕ್ತರು ಉಪವಾಸ, ಭಜನೆ, ಗೀತಾ ಪಾರಾಯಣ ಮತ್ತು ನೃತ್ಯಗಳ ಮೂಲಕ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ. ಈ ಹಬ್ಬವು ಶ್ರೀಕೃಷ್ಣನ ಶಾಶ್ವತ ಸಂದೇಶವಾದ ಸತ್ಯ ಮತ್ತು ಧರ್ಮದ ಜಯ ವನ್ನು ನೆನಪಿಸುವ ವಿಶೇಷ ದಿನವಾಗಿದೆ.